ಬೆಂಗಳೂರಿನಲ್ಲಿ ಪದೇ ಪದೇ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಡಿಲೇ ಆಗ್ತಾ ಇದೆ. ಪ್ರತಿ ಸಲವೂ ಕೂಡ ಮೆಟ್ರೋ ಸಮಸ್ಯೆಯಿಂದಲೇ ಕೂಡಿರ್ತಾ ಇದೆ. ತಾಂತ್ರಿಕ ದೋಷದಿಂದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ. ಬೆಳಿಗ್ಗೆ 8 ಗಂಟೆಯಿಂದ ವಿದ್ಯುತ್ ವ್ಯತ್ಯಯ ಹಿನ್ನೆಲೆ 30-40 ನಿಮಿಷ ಮೆಟ್ರೋ ಸ್ಥಗಿತ. ಪ್ರಯಾಣಿಕರ ಪರದಾಟ. ಯಶವಂತಪುರ ನಾಗಸಂದ್ರ ಮಾರ್ಗದಲ್ಲಿ ಸಂಚಾರ ಸ್ಥಗಿತ. ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ. ಬೆಂಗಳೂರಿನಲ್ಲಿ ಪದೇ ಪದೇ ಮೆಟ್ರೋ ಸಮಸ್ಯೆಗಳಾಗ್ತಾ ಇದ್ದಾವೆ. ಎಸ್ ವೀಕ್ಷಕರೇ, ಬೆಂಗಳೂರಿನಲ್ಲಿ ಪದೇ ಪದೇ ಮೆಟ್ರೋ ಸಂಚಾರ ಸ್ಥಗಿತವಾಗ್ತಾ ಇದೆ. ಹಸಿರು ಮಾರ್ಗ ಏನಿದೆ ಅದರಲ್ಲಿ ಮತ್ತೆ ತಾಂತ್ರಿಕ ದೋಷ ಕಂಡಿದೆ. ಇಂದು ಈ ಹಿಂದೆ 1 ತಿಂಗಳ ಹಿಂದೆ ಹೇಳ್ತಾ ಇದ್ದೋ ಏನು, ಯಾವುದೋ ಹೆಣ್ಣು ಮಗಳು ತಲೆ ಸುತ್ತು ಬಿದ್ದು ಆ ಒಂದು ಕಾಲದಲ್ಲೂ ಕೂಡ ಮೆಟ್ರೋ ಸಂಚಾರ ಸ್ಥಗಿತವಾಗಿತ್ತು. ಇನ್ನೂ ಹಿಂದಕ್ಕೆ ಹೋಗೋದಾದ್ರೆ ಹಸಿರು ಮಾರ್ಗ, ಹಳದಿ ಮಾರ್ಗ ಅಂತ ಹೇಳಿ, ನೇರಳೆ ಮಾರ್ಗ ಅಂತ ಹೇಳಿ ಎಲ್ಲವೂ ಕೂಡ ಒಂದೊಂದು ಟೈಮಲ್ಲಿ ಕೈ ಕೊಡ್ತಾ ಹೋಗಿತ್ತು. 30-40 ನಿಮಿಷಗಳ ಕಾಲ ಮೆಟ್ರೋಗಾಗಿ ವೇಟ್ ಮಾಡಿದ್ದಾರೆ ಪ್ರಯಾಣಿಕರು. ಹೆಂಗಾಗ್ತಾ ಇದೆ ಅಂತಂದ್ರೆ, ಮೆಟ್ರೋ BMRCಯಲ್ಲಿ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ತಾಂತ್ರಿಕ ದೋಷಗಳನ್ನೆಲ್ಲ ಪತ್ತೆ ಹಚ್ಚಬೇಕಾಗತ್ತೆ. ಮೆಟ್ರೋವನ್ನೇ ನಂಬಿಕೊಂಡು ಸಾಕಷ್ಟು ಜನ ಆಫೀಸ್ಗೋ ಮತ್ತೊಂದಕ್ಕೋ ಹೋಗ್ತಾ ಇರ್ತಾರೆ. ಎಮರ್ಜೆನ್ಸಿ ವೇ ಅಂತಂದ್ರೆ ಅದು ಮೆಟ್ರೋ. ಕಾರಲ್ಲಿ ಹೋದ್ರೆ ಲೇಟ್ ಆಗುತ್ತೆ, ಟ್ರಾಫಿಕ್ ಇರುತ್ತೆ, ಬೈಕಲ್ಲಿ ಹೋದ್ರೆ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ಮೆಟ್ರೋ ಯೂಸ್ ಮಾಡೋಕೆ ಶುರು ಮಾಡಿರುವಂತಹ ಜನಕ್ಕೆ ನೀವು ಪದೇ ಪದೇ ಶಾಕ್ ಕೊಡ್ತಾ ಹೋದ್ರೆ ಯಾರು ಮೆಟ್ರೋಗೆ ಬರ್ತಾರೆ? ಬಂದ್ರೆ ಬರ್ಲಿ, ಹೋದ್ರೆ ಹೋದ್ಲಿ ಅನ್ನುವಂತ ಒಂದು ಥಿಂಕಿಂಗ್ ಏನಾದರೂ ಇದೆಯಾ? ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರು ಈ ರೀತಿಯಾಗಿ ಪರದಾಡ್ತಾ ಇದ್ರು. ತಾಂತ್ರಿಕ ದೋಷದಿಂದ ಆಗ್ತಾ ಇರುವಂತಹ ಕೆಲಸ ಇದಾಗಿದೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದೆಲ್ಲ ಕಂಪ್ಲೀಟ್ ಆಗಿ ಮುಗಿಯುತ್ತೋ ಇಲ್ವೋ ಅಂತ ಹೇಳಿ. ಅದು ಸರಿಯಾದ್ರೂ ಒಳ್ಳೇದಾಗಿತ್ತೇನು.